ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಬೆಲ್ಲೈಕನ್ನ ಒತ್ತಿ, ಸೊ ದಟ್ ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಅಂತಕ್ಕಂಥದ್ದು ಸಿಗುತ್ತೆ. ಓಕೆ, ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಚಕ್ರಗಳ ಬಗ್ಗೆ. ಯಾಕಂದರೆ ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದಾಗಿತ್ತು. ಯಾಕಂದರೆ ತುಂಬ ಜನ ಕೇಳ್ತಾ ಇರಿ, ಮೇಡಮ್ ಚಕ್ರಗಳ ಬಗ್ಗೆ ವಿಡಿಯೋ ಮಾಡಿ, ಅಂದರೆ ಚಕ್ರಗಳ ಜೊತೆ ನಾವು ಹೇಗೆ ಒಂದು ಕನೆಕ್ಷನ್ನ ಡೆವಲಪ್ ಮಾಡ್ಕೋಬೇಕು, ಹೇಗೆ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಸೊ ಇದೆಲ್ಲವನ್ನು ದಯವಿಟ್ಟು ತಿಳಿಸ್ಕೊಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ನಿಮಗಾಗಿ ನಾನು ಪ್ರತಿಯೊಂದು ಚಕ್ರನೂ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದರ ಹಿಂದೆ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಏನಾಗುತ್ತೆ, ಚಕ್ರ ಅನ್ಬ್ಯಾಲೆನ್ಸ್ ಆಗೋದ್ರಿಂದ ಏನೆಲ್ಲ ಸಮಸ್ಯೆ ಬರ್ಬೋದು, ಸೊ ಇದೆಲ್ಲವನ್ನು ಒಂದೊಂದೇ ನಾನು ಬ್ರೀಫ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಖಂಡಿತವಾಗ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾವು ಹೇಳಬೇಕು ಅಂತಂದರೆ ರೂಟ್ ಚಕ್ರ ಅಂದರೆ ಮೂಲಾಧಾರ ಚಕ್ರ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಮೂಲಾಧಾರ ಚಕ್ರ ಎಲ್ಲಿ ಇರುತ್ತೆ ನಮ್ಮ ಸ್ಪೈನಲ್ಲಿ ಅಂದರೆ ನಮ್ಮ ಬೇಸ್ ಆಫ್ ದ ಸ್ಪೈನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸ್ಪೈನಲ್ ಕಾರ್ಡ್ ಎಲ್ಲಿ ಎಂಡ್ ಆಗುತ್ತಲ್ಲ ಅಲ್ಲಿ ನಮ್ಮ ಮೂಲಾಧಾರ ಚಕ್ರ ಲೊಕೇಟ್ ಆಗಿರುತ್ತೆ. ಸೊ ಇದರ ಬಣ್ಣ ಬಂದು ಕೆಂಪು ಬಣ್ಣ ಅಂತ ಹೇಳ್ಬೋದು. ಸೊ ರೆಡ್ ಕಲರ್ ಆಗಿ ಈ ಚಕ್ರ ಇರುತ್ತೆ. ಹಾಗಿದ್ರೆ ಈ ಒಂದು ಚಕ್ರ ಬ್ಯಾಲೆನ್ಸ್ ಆಗೋದ್ರಿಂದ ಏನೆಲ್ಲ ನಮಗೆ ಒಳ್ಳೇದಾಗುತ್ತೆ, ಇಂಬ್ಯಾಲೆನ್ಸ್ ಆಗೋದ್ರಿಂದ ಏನಾದ್ರು ಪ್ರಾಬ್ಲಮ್ ಬರುತ್ತಾ ನಮ್ಮ ಲೈಫಲ್ಲಿ, ಏನೆಲ್ಲ ಆಗ್ಬೋದು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ರೂಟ್ ಚಕ್ರ ಅನ್ನೋದು ನಮ್ಮ ಬೇಸ್ ಆಫ್ ದ ಸ್ಪೈನಲ್ಲಿ ಇರುತ್ತೆ. ಅಂದರೆ ಬ್ಯಾಲೆನ್ಸ್, ಸ್ಟೆಬಿಲಿಟಿ, ನಮ್ಮ ಒಂದು ಹಣಕಾಸಿನ ವಿಚಾರ, ಇದೆಲ್ಲವನ್ನು ನೋಡ್ಕೊಳ್ಳೋದೇ ನಮ್ಮ ರೂಟ್ ಚಕ್ರ. ಸೊ ಈ ಒಂದು ಚಕ್ರ ಬ್ಯಾಲೆನ್ಸ್ ಆಗಿದ್ರೆ ನಿಮಗೆ ಒಂಥರ ತುಂಬ ಸೆಕ್ಯೂರ್ ಫೀಲ್ ಆಗ್ತೀರಾ, ಯಾವುದೇ ಟೆನ್ಷನ್ಸ್ ಇರಲ್ಲ, ಊಟಕ್ಕೆ ತಿಂಡಿಗೆ ಆಗಿರ್ಬೋದು, ಆ ಬೇಸಿಕ್ ಏನಿದೆ ನಿಮ್ಮ ಜೀವನದಲ್ಲಿ ಅದಕ್ಕೆ ಯಾವುದು ತೊಂದರೆ ಅಂತಕ್ಕಂಥದ್ದು ಆಗ್ತಿರಲ್ಲ. ಆದರೆ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆಗೋದ್ರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಲೈಫಲ್ಲಿ ಆಗ್ತಾ ಇರುತ್ತೆ. ಸೊ ಮೊದಲನೇದಾಗಿ ನೋಡಬೇಕು ಅಂತಂದರೆ ನಮಗೆಲ್ಲೋ ಒಂದು ಕಡೆ ಓಕೆ, ನಾನು ಲೈಫಲ್ಲಿ ಇನ್ನೂ ಸೆಕ್ಯೂರ್ ಆಗಿಲ್ಲ, ನನಗೆ ಯಾಕೋ ತುಂಬ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ, ನಾಳೆ ಏನಾಗುತ್ತಪ್ಪ, ನಾಳಿದ್ದು ಹೆಂಗೆ ಜೀವನ ಮಾಡೋದು, ಸೊ ಈ ಥರ ಹಲವಾರು ಟೆನ್ಷನ್ಸ್ ಅಂತಕ್ಕಂಥದ್ದು ನಿಮಗೆ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಸೊ ಇದರ ಮೇನ್ ಕಾಸ್ ಬಂದುಬಿಟ್ಟು ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ. ಎಷ್ಟೋ ಜನಕ್ಕೆ ರೂಟ್ ಚಕ್ರ ಬ್ಲಾಕೇಜಸ್ ಸಹ ಆಗ್ಬಿಟ್ಟಿರುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ಬ್ಲಾಕೇಜಸ್ ಇರುತ್ತೆ ಅಂದರೆ ಅವ್ರು ಏನೇ ಕೆಲಸ ಮಾಡಲಿ ಅಥವಾ ಇವ್ರಿಗೆ ಬರುವಂಥ ಹಣ ಸಹ ಇವ್ರಿಗೆ ಬರ್ತಾ ಇರೋದಿಲ್ಲ. ಸೊ ಅಷ್ಟರ ಮಟ್ಟಿಗೆ ಬ್ಲಾಕೇಜಸ್ ಅಂತಕ್ಕಂಥದ್ದು ಇರುತ್ತೆ. ಆವಾಗ ಏನಾಗ್ಬಿಡುತ್ತೆ, ನಿಮಗೆ ಒಂದು ರೀತಿ ಹೇಳಬೇಕು ಅಂದರೆ ಸರ್ವೈವ್ಗೆ ಕಷ್ಟ ಆಗುತ್ತೆ. ಅಯ್ಯೋ ಹೇಗಪ್ಪ, ಇವಾಗ ಏನೋ ಹಣ ಬಂತು, ಸರಿ ನಾಳೆ ಏನು ಮಾಡೋದು, ನಾಳಿದ್ದೇನು ಮಾಡೋದು. ಸೊ ಈ ಥರ ಗಾಬರಿ ಟೆನ್ಷನ್, ಆಂಗ್ಸೈಟಿಯಿಂದಾನೇ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇರ್ತೀರಾ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆಗೋದ್ರಿಂದ. ಹಾಗೆ ಹೆಲ್ತ್ ಮೇಲೆ ಸಹ ಇದು ಹೊಡ್ತಾ ಬೀಳುತ್ತೆ. ಸೊ ಯಾವ ಥರ ಪ್ರಾಬ್ಲಮ್ಸ್ ಕಂಡು ಬರುತ್ತೆ, ಸಿಂಪ್ಟಮ್ಸ್ ಏನು ಅಂತ ನೋಡೋದಾದರೆ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಲೋವರ್ ಬ್ಯಾಕ್ ಪೇನ್ ಇರುತ್ತೆ, ಕಾಲು ನೋವು ಇರುತ್ತೆ, ಮಂಡಿ ನೋವಿರುತ್ತೆ, ಅಥವಾ ನಿಮ್ಮ ಹಿಪ್ ಹತ್ರ ತುಂಬ ಜಾಯಿಂಟ್ಸ್ ಹತ್ರ ತುಂಬ ಪೇನ್ ಬರುವಂಥದ್ದಾಗಿರ್ಬೋದು. ಸೊ ಇದೆಲ್ಲನೂ ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗೋದ್ರಿಂದ ಆಗುವಂಥ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಹಾಗಿದ್ರೆ ಈ ಸಿಂಪ್ಟಮ್ಸ್ನ ಹೇಗೆ ನಾವು ಗುಣಪಡಿಸ್ಕೊಳ್ಳೋದು, ರೂಟ್ ಚಕ್ರನ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನೋಡೋದಾದರೆ ಇದಕ್ಕೆ ಹಲವಾರು ಮೆಥಡ್ಸ್ ಅಂತ ಇದೆ. ಬೆಸ್ಟ್ ಮೆಥಡ್ ನಾನು ಏನು ಹೇಳ್ತೀನಿ ಅಂತಂದರೆ, ಮೊದಲನೇದಾಗಿ ನಿಮ್ಮ ಕಾಲು ಲೈಕ್ ಏನಿದೆ ನಿಮ್ಮ ಒಂದು ಪಾದದ ಅಡಿ, ಆ ಪಾದ ಅನ್ನೋದು ಮದರ್ ಅರ್ತ್ಗೆ ಟಚ್ ಆಗಬೇಕು. ಸೊ ನಾವು ಬೇರ್ ಫುಟ್ ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ. ಅಂದರೆ ಒಂದು ಗ್ರಾಸ್ ಎಲ್ಲಿರುತ್ತೆ, ಒಂದು ಹುಲ್ಲಿನ ಒಂದು ಏನೋ ಪ್ಲ್ಯಾಟ್ಫಾರ್ಮ್ ಅಥವಾ ಒಂದು ನೇಚರ್, ಮದರ್ ಅರ್ತ್, ಎಲ್ಲಾದರೂ ನೀವು ಹೊರಗಡೆ ಹೋದಾಗ ಅಲ್ಲಿ ಏನಾದರೂ ಹುಲ್ಲು ಬೆಳೆದಿದ್ರೆ ಆ ಹುಲ್ಲಿನ ಮೇಲೆ ನಡೀರಿ ಬರೀ ಕಾಲಲ್ಲಿ ಅಂತ ಹೇಳ್ತೀವಿ. ಸೊ ಆ ಥರ ಮಾಡೋದ್ರಿಂದ ನಿಮ್ಮ ರೂಟ್ ಚಕ್ರದಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ, ಬ್ಲಾಕೇಜಸ್ ಎಲ್ಲ ಮದರ್ ಅರ್ತ್ಗೆ ಹೋಗುತ್ತೆ. ಸೊ ಇದನ್ನು ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ರೂಟ್ ಚಕ್ರ ನಿಧಾನಕ್ಕೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ಮೆಥಡ್ ಅಂತಾನೆ ಹೇಳ್ಬೋದು, ರೂಟ್ ಚಕ್ರಗೆ ಒಂದು ಬೀಜ ಮಂತ್ರ ಅಂತಕ್ಕಂಥದ್ದು ಇರುತ್ತೆ. ಸೊ ಬೀಜ ಮಂತ್ರ ಏನಪ್ಪ ರೂಟ್ ಚಕ್ರಗೆ ಅಂದರೆ ಲಮ್ ಅಂತ, LAM, ಲಮ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನ ನಿಧಾನಕ್ಕೆ ಲಮ್ ಅಂತ ಪ್ರೊನೌನ್ಸ್ ಮಾಡೋದ್ರಿಂದ ಎವ್ರಿ ಡೇ
ಓಕೆ. ಸೊ ನಿಮಗೆ ರೂಟ್ ಚಕ್ರ ಕ್ಲೆನ್ಸ್ ಆಗಬೇಕು ಅಂದರೆ ಈ ಒಂದು ಬೀಜ ಮಂತ್ರನ 108 ಸಲ ನೀವು ಪ್ರತಿನಿತ್ಯ ಹೇಳ್ಕೋಬಹುದು. ಸೊ ಬೆಳಿಗ್ಗೆನೂ ಹೇಳ್ಕೋಬಹುದು. ಸೊ ಬೆಳಿಗ್ಗೆ ಮುಂಜಾನೆ ಎದ್ಬಿಟ್ಟು ಒಂದು ಪ್ರಶಾಂತವಾದ ಒಂದು ಜಾಗದಲ್ಲಿ ಕೂತ್ಕೊಂಡು ನೀವು ಈ ಒಂದು ಬೀಜ ಮಂತ್ರ ಪಠನೆನ 108 ಸಲ ಮಾಡೋದ್ರಿಂದ ಸಹ ನಿಮ್ಮ ರೂಟ್ ಚಕ್ರ ಅಂತಕ್ಕಂಥದ್ದು ಇಲ್ಲಿ ಕ್ಲೆನ್ಸ್ ಆಗುತ್ತೆ. ಓಕೆ. ಸೊ ಖಂಡಿತ ಈ ಒಂದು ಟಿಪ್ಸನ್ನು ದಯವಿಟ್ಟು ಫಾಲೋ ಮಾಡಿ. ಸೊ ನಿಮ್ಮ ರೂಟ್ ಚಕ್ರ ಬ್ಯಾಲೆನ್ಸ್ ಆಗೋದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಸಹ ನಿಮಗೆ ನಿಧಾನಕ್ಕೆ ಸುಧಾರಣೆ ಆಗುತ್ತೆ. ಆ್ಯಂಡ್ ನಿಮಗೆ ಎಲ್ಲೋ ಒಂದು ಕಾನ್ಫಿಡೆನ್ಸ್, ಓಕೆ ನಾನು ಬದುಕಬಲ್ಲೆ, ನಾನು ಸಹ ದುಡ್ಡು ಸಂಪಾದನೆ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನಿಧಾನಕ್ಕೆ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದನ್ನು ಎಷ್ಟು ದಿವಸ ಮಾಡಬೇಕು ಅಂತ ನೀವು ಖಂಡಿತ ಕೇಳ್ತೀರಾ. 21 ದಿನ ಈ ಒಂದು ಪ್ರಾಕ್ಟೀಸನ್ನು ನೀವು ಮಾಡಬೇಕಾಗುತ್ತೆ. ಇದರ್ ನೀವು ಬೇರ್ ಫೂಟಲ್ಲಿ ಮದರ್ ಅರ್ತ್ ಮೇಲೆ ನಡಿಬೋದು, ಇಲ್ಲ ಅಂತಂದ್ರೆ ನೀವು ಒಂದ್ ಕಡೆ ಕುತ್ಕೊಂಡು ಆ ರೂಟ್ ಚಕ್ರದ ಬೀಜ ಮಂತ್ರವನ್ನ ನೀವು ಜಪ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಯಾರಿಗೆಲ್ಲ ಈ ಒಂದು ಹಣದ ಸಮಸ್ಯೆ, ಇನ್ಸ್ಟೆಬಿಲಿಟಿ, ಸೆಕ್ಯೂರಿಟಿ ಇಲ್ಲ, ಆ್ಯಂಡ್ ನನಗೆ ಯಾಕೋ ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ, ಹಣದ ವಿಚಾರದಲ್ಲಿ ನಾನು ಯಾಕಿಷ್ಟು ಸ್ಟೇಬಲ್ ಇಲ್ಲ ಅಂತ ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ, ಈ ಒಂದು ಬೀಜ ಮಂತ್ರವನ್ನು ಪಠನೆ ಮಾಡಿ 21 ದಿನ ಆದ ನಂತರ ನೀವೇ ಮ್ಯಾಜಿಕ್ ನೋಡ್ತೀರಾ. ಖಂಡಿತ ಬಂದು ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯ ಹೇಗಿತ್ತು, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಹೇಗಿತ್ತು ಅಂತ. ಮುಂದಿನ ಚಕ್ರ ನೋಡೋದಾದ್ರೆ ಸೆಕ್ರಲ್ ಚಕ್ರ ಅಂತ ಹೇಳ್ಬೋದು, ಸ್ವಾದಿಷ್ಠಾನ ಚಕ್ರ. ಸೊ ಸ್ವಾದಿಷ್ಠಾನ ಚಕ್ರದಲ್ಲಿ ಮೇನ್ ಆಗಿ ಏನಾಗುತ್ತೆ ಅಂತಂದ್ರೆ, ನಾವು ಚೇಂಜಸ್ಗೆ ತುಂಬ ಹೆದರ್ತೀವಿ. ಕೆಲವೊಮ್ಮೆ ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗಬೇಕು ಅಥವಾ ಜಾಬ್ ಚೇಂಜ್ ಮಾಡಬೇಕಂದ್ರೆ ಎಷ್ಟೋ ಜನ ಕಂಫರ್ಟೇಬಲ್ ಇರಲ್ಲ, ಅಥವಾ ಒಂದು ಮನೆಯನ್ನು ಚೇಂಜ್ ಮಾಡಬೇಕು, ಅಥವಾ ಈ ಸಿಟಿ ಬಿಟ್ಟು ಬೇರೆ ಸಿಟಿಗೆ ಹೋಗಿ ನಾನು ಜೀವನವನ್ನು ಕಟ್ಕೋಬೇಕು ಅಂದರೆ ಎಷ್ಟೋ ಜನ ಬೇಡ, ನನಗಿಲ್ಲೇ ಕಂಫರ್ಟೇಬಲ್ ಆಗಿದೆ ಅಂತ ಹೇಳಿ ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಸೊ ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ನಮ್ಮ ಸೆಕ್ರಲ್ ಚಕ್ರ ಅಂದರೆ ಸ್ವಾದಿಷ್ಠಾನ ಚಕ್ರದಲ್ಲಿ ಬ್ಲಾಕೇಜಸ್ ಇರೋದ್ರಿಂದ ನಮಗೆ ಆ ಥರ ಫೀಲಿಂಗ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಈ ಸ್ವಾದಿಷ್ಠಾನ ಚಕ್ರ ಮೇನ್ ಆಗಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ನಮಗೆ ಒಂದು ರೀತಿ ಲೈಫಲ್ಲಿ ಡಿಸೈರ್ಸ್ ಇರ್ಬೋದು, ಚೇಂಜಸ್ ಇರ್ಬೋದು, ಪ್ಲೆಷರ್ಸ್ ಇರ್ಬೋದು. ಓಕೆ. ಸೊ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಹೇಳಬೇಕು ಅಂತಾರೆ ಮದುವೆ ಆದ್ಮೇಲೆ ಸಹ ಮಕ್ಕಳಾಗ್ತಾ ಇರೋದಿಲ್ಲ. ಸೊ ಮೇನ್ ಆಗಿ ಈ ಒಂದು ಚಕ್ರ ಬ್ಲಾಕೇಜಸ್ ಇರೋದ್ರಿಂದ ಸಹ ಈ ಥರ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇರುತ್ತೆ. ಸೊ ಹಾಗಾದರೆ ಹೇಗೆ ಈ ಒಂದು ಸೆಕ್ರಲ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಂದರೆ, ಫಸ್ಟು ಎಲ್ಲಿ ಲೊಕೇಟ್ ಆಗಿದೆ ಅಂತ ನೋಡೋಣ. ಸೆಕ್ರಲ್ ಚಕ್ರ ಬಂದ್ಬಿಟ್ಟು ನಮ್ಮ ಸ್ಪೈನಿಂದ ಹಿಂದೆ, ಅಂದರೆ ನಮ್ಮ ಒಂದು ಮುಖ್ಯ ಗುಪ್ತ ಅಂಗಗಳು ಎಲ್ಲಿರುತ್ತೆ, ಸೊ ಅಲ್ಲಿ ಒಂದು ಚಕ್ರ ಇದು ಲೊಕೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಚಕ್ರ ಮೇನ್ ಆಗಿ ಬಂದ್ಬಿಟ್ಟು ನಿಮಗೆ ಆರೆಂಜ್ ಕಲರಲ್ಲಿ ಇರುತ್ತೆ. ಓಕೆ. ಕೇಸರಿ ಬಣ್ಣದ ಚಕ್ರ ಇದಾಗಿರುತ್ತೆ. ಓಕೆ. ಸೊ ಈ ಚಕ್ರನ ಬ್ಯಾಲೆನ್ಸ್ ಮಾಡೋದು ತುಂಬ ಅತ್ಯಗತ್ಯ. ಇಲ್ಲ ಅಂತಾರೆ ನಮ್ಗೆ ಏನೇ ಒಂದು ಚೇಂಜ್ ಆಗಬೇಕು ಅಥವಾ ಏನಾದರೂ ಒಂದು ಹೊಸ ಕಡೆ ಹೋಗಬೇಕು ಅಂತಂದರೆ ನಮ್ಮ ಮನಸ್ಸು ತಡೀತಾ ಇರುತ್ತೆ, ಅಯ್ಯೋ ಬೇಡ, ನಾನು ಇಲ್ಲೇ ಕಂಫರ್ಟೇಬಲ್ ಆಗಿದ್ದೀನಿ. ಸೊ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಎಷ್ಟೋ ಜನ IT ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಒಂದೇ ಕಂಪ್ನಿನಲ್ಲಿ ತುಂಬ ವರ್ಷಾನುಗಟ್ಟಲೆ ಅಲ್ಲೇ ಇದ್ಬಿಡ್ತೀರಾ. ಯಾಕೆ ಅಂದರೆ ನಮಗೆ ಚೇಂಜಸ್ ಇಷ್ಟ ಆಗೋದಿಲ್ಲ. ಆ್ಯಂಡ್ ಇನ್ನು ಕೆಲವ್ರು ನೋಡಿ ಒಂದೇ ಕಡೆ ಇರೋದಕ್ಕೆ ಇಷ್ಟಪಡ್ತಾರೆ, ಅವ್ರಿಗೆ ಜಾಗ ಬದಲಾವಣೆ ಅಂತಕ್ಕಂಥದ್ದು ಇಷ್ಟ ಇರೋದಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಮೇನ್ ಆಗಿ ಯಾಕಾಗುತ್ತೆ ಅಂದರೆ, ನಮ್ಮ ಒಂದು ಸೆಕ್ರಲ್ ಚಕ್ರ ಬ್ಲಾಕೇಜಸ್ ಇರೋದ್ರಿಂದ. ಓಕೆ. ಸೊ ಹಾಗಾಗಿ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬಹುದು ಅಂತಂದ್ರೆ, ಮೇನ್ ಆಗಿ ಇದಕ್ಕೆ ಬೀಜ ಮಂತ್ರ ಅಂತಕ್ಕಂಥದ್ದು ಖಂಡಿತ ಇದೆ. ಸೊ ಬೀಜ ಮಂತ್ರ ಬಂದು ಲಂ ಅಂತ, ಸೊ LAM ಲಂ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಬೀಜ ಮಂತ್ರನ ನೀವು ಪ್ರತಿನಿತ್ಯ 21 ದಿನ ಮಾಡಬೇಕಾಗತ್ತೆ. ಸೊ ಇದನ್ನ 108 ಸಲ ಪ್ರತಿನಿತ್ಯ ಮಾರ್ನಿಂಗ್ ಮಾಡೋದ್ರಿಂದ ನಿಮ್ಮ ಸೆಕ್ರಲ್ ಚಕ್ರ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಒಂಥರ ಆ ಒಂದು ಎಂತೂಸಿಯಾಸ್ಮ್, ಒಂಥರ ನಿಮ್ಮಲ್ಲೇ ನೀವು ಬದಲಾವಣೆಯನ್ನು ನೋಡ್ತಾ ಇರ್ತೀರ. ಓಕೆ, ನಾನು ಟ್ರಾವೆಲ್ ಮಾಡಬೇಕು, ನಾನು ಕೂಡ ಬೇರೆ ಇದಕ್ಕೆ ಹೋಗಬೇಕು ಅನ್ನೋದು ನಿಮಗೆ ಆ ಒಂದು ಬಯಕೆ ಅಂತಕ್ಕಂಥದ್ದು ಹುಡ್ತಾ ಹೋಗುತ್ತೆ. ಸೊ ಇದರ ಅರ್ಥ ಏನಪ್ಪ ಅಂದರೆ, ನಿಮ್ಮ ಒಂದು ಸೆಕ್ರಲ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಅಂತ. ಓಕೆ. ಸೊ ನಾನು ಹೇಳ್ದಂಗೆ ಆರೋಗ್ಯದ ಸಮಸ್ಯೆ ಸಹ ಪಾಪ ಎಷ್ಟೋ ಜನಕ್ಕೆ ಫೇಸ್ ಮಾಡ್ತಾ ಇರ್ತೀರಾ.
ಸೊ ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಮೇಯ್ನ್ ಆಗಿ ನಿಮಗೆ PCOD ಇಶ್ಯೂಸ್ ಆಗಿರ್ಬೋದು, ಅಥವಾ ಗರ್ಭ ನಿಲ್ತಾ ಇರೋದಿಲ್ಲ, ಅಥವಾ ಏನಾದರೂ ಒಂದು ಯೂಟ್ರಸ್ ರಿಲೇಟೆಡ್ ಸಮಸ್ಯೆಗಳು, ಅಥವಾ ಕಿಡ್ನಿ ರಿಲೇಟೆಡ್ ಸಮಸ್ಯೆ ಅಂತ ಸಹ ನಾವು ಹೇಳ್ತೀವಿ. ಸೊ ಈ ಚಕ್ರ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಇದೆಲ್ಲ ಮೆಡಿಕಲ್ ಇಶ್ಯೂಸನ್ನು ನಾವು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಚಕ್ರ ಬ್ಯಾಲೆನ್ಸ್ಡ್ ಇರೋದು ತುಂಬ ತುಂಬ ಅಗತ್ಯ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಒಂದು ಚಕ್ರ ತುಂಬಾ ಇಂಪಾರ್ಟೆಂಟ್ ಅಂತಾನು ಹೇಳ್ಬೋದು. ಈ ಒಂದು ಚಕ್ರಾಗೆ ನೀವು ಕ್ರಿಸ್ಟಲ್ಸ್ ಇಂದ ಸಹ ಹೀಲಿಂಗ್ ಮಾಡ್ಕೋಬಹುದು. ಸೊ ರೂಟ್ ಚಕ್ರಾಗೆ ನಾನು ಹೇಳ್ದಂಗೆ ರೆಡ್ ಜಾಸ್ಪರ್ ಯೂಸ್ ಮಾಡ್ಬೋದು, ಅಂಡ್ ಸೆಕ್ರಲ್ ಚಕ್ರಾಗೆ ನಾವು ಕಾರ್ನೇಲಿಯನ್ ಅನ್ನೋ ಒಂದು ಕ್ರಿಸ್ಟಲ್ ನ ಯೂಸ್ ಮಾಡ್ಕೋಬಹುದು. ಸೊ ಕ್ರಿಸ್ಟಲ್ಸ್ ಇಂದ ಸಹ ನಾವು ನಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದಾಗಿದೆ. ಮುಂದಿನ ಚಕ್ರ ನೋಡೋದಾದ್ರೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ನಾವು ಹೇಳ್ತೀವಿ, ಅಂದ್ರೆ ನಮ್ಮ ಮಣಿಪುರ ಚಕ್ರ. ಸೊ ಈ ಒಂದು ಸೋಲಾರ್ ಪ್ಲೆಕ್ಸಸ್ ಚಕ್ರ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನಮ್ಮ ಕಾನ್ಫಿಡೆನ್ಸ್, ನಮ್ಮ ವಿಲ್ ಪವರ್ ಅನ್ನ ಇದು ತೋರಿಸುತ್ತೆ. ಎಷ್ಟೋ ಜನಕ್ಕೆ ಕಾನ್ಫಿಡೆನ್ಸ್ ಇರಲ್ಲ, ಮಾತಾಡೋದಕ್ಕೆ ಧೈರ್ಯ ಸಾಲ್ತಾ ಇರೋದಿಲ್ಲ, ಅಂಡ್ ಇಲ್ಲೆಲ್ಲಾದ್ರೂ ಹೋಗಿ ಮಾತಾಡಬೇಕು, ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಮಾಡಬೇಕು, ಅಥವಾ ಇಂಟರ್ವ್ಯೂನಲ್ಲಿ ಹೋಗಿ ನಾನು ಮಾತಾಡಬೇಕು ಅಂತಂದ್ರೆ ಅವ್ರಿಗೆ ಆ ಧೈರ್ಯ ಅಂತಕ್ಕಂಥದ್ದು ಸಾಲ್ತಾ ಇರೋದಿಲ್ಲ. ಸೊ ಯಾಕೆ ಹಿಂಗಾಗುತ್ತೆ ಅಂತಂದ್ರೆ ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬ್ಲಾಕ್ ಆದಾಗ ನಮ್ಗೆ ಏನ್ ಅನ್ಸುತ್ತೆ, ಓಕೆ ಬೇರೆಯವರು ನನ್ಕಿನ್ನ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಮುಂದೆ ನಾನು ಏನೂ ಅಲ್ಲ ಅನ್ನೋ ಒಂದು ಲೋ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀರಾ. ಸೊ ಈ ತರ ಏನಾದ್ರು ನಿಮ್ಮ ಲೈಫಲ್ಲಿ ಆಗ್ತಾ ಇದ್ರೆ ಇದರ ಮೇನ್ ರೀಸನ್ ಬಂದು ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತಕ್ಕಂಥದ್ದು ಬ್ಲಾಕೇಜ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನೋ ಒಂದ್ ಕಡೆ ಅನ್ನಿಸ್ತಾ ಇರುತ್ತೆ, ನನ್ಕಿನ್ನ ಬೇರೆಯವರೇ ಚೆನ್ನಾಗಿ ಮಾಡ್ತಾರೆ, ಆ ಕಾನ್ಫಿಡೆನ್ಸೇ ಬರೋದಿಲ್ಲ ನಿಮ್ಗೆ ಅಲ್ವಾ. ಸೊ ಆ ಕಾನ್ಫಿಡೆನ್ಸ್ ಬರದೇ ಇದ್ದಾಗ ನಮ್ಗೆ ಏನ್ ಅನ್ಸುತ್ತೆ, ಓಕೆ ಜೀವನದಲ್ಲಿ ನಾವು ಫೇಲ್ ಆಗ್ತಾ ಇದೀವಿ, ನಾವು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನನಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ಕಾರಣದಿಂದ ಎಲ್ಲರೂ ನನ್ನನ್ನು ತುಳಿತಾ ಇದ್ದಾರೆ, ನನಗೆ ಸರ್ವೈವ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಿರ್ತೀರಾ ಅಲ್ವಾ. ಸೊ ಹಾಗಾಗಿ ಈ ಒಂದು ಚಕ್ರ ಬ್ಯಾಲೆನ್ಸ್ಡ್ ಇಟ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯವಾಗಿದೆ. ಓಕೆ, ಆ್ಯಂಡ್ ಈ ಒಂದು ಚಕ್ರ ನಿಮ್ಮಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆಗಿದ್ರೆ ನಾನು ಹೇಳ್ದಂಗೆ ಕಾನ್ಫಿಡೆನ್ಸ್ ಇದೆಲ್ಲ ಒಂದು ಕಡೆ ಆದರೆ ಹೆಲ್ತ್ ಇಶ್ಯೂಸ್ ತುಂಬಾ ಕಾಣಿಸ್ಕೊಳ್ಳುತ್ತೆ. ಇಂಡೈಜೆಷನ್ ಆಗಿರ್ಬೋದು, ಗಟ್ ಹೆಲ್ತ್ ಆಗಿರ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಆಗಿರ್ಬೋದು. ಸೊ ಇದೆಲ್ಲವನ್ನು ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಮೆಡಿಕಲ್ ಫೀಲ್ಡಲ್ಲಿ ಇದೆಲ್ಲ ಸಮಸ್ಯೆಗಳು ನಿಮಗೆ ಕಾಣಿಸುತ್ತೆ. ಹಾಗಿದ್ರೆ ಹೇಗೆ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಮೇನ್ ಆಗಿ ಸಿಂಪಲ್ ಬೀಜ ಮಂತ್ರ. ಸೊ ಸೋಲಾರ್ ಪ್ಲೆಕ್ಸಸ್ ಚಕ್ರಗೆ ಬೀಜ ಮಂತ್ರ ಬಂದು ನಾವು ರಮ್ ಅಂತ ಹೇಳ್ತೀವಿ, RAM, ರಮ್ ಅಂತ ಹೇಳ್ತೀವಿ. ಸೊ ಇದನ್ನ 21 ದಿನ ಪ್ರತಿನಿತ್ಯ ನೀವು ಒಂದ್ ಕಡೆ ಕುತ್ಕೊಂಡು ಇದರ ಒಂದು ಜಪವನ್ನ ಮಾಡ್ತಾ ಇದ್ರೆ ನಿಮ್ಗೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ನಿಧಾನಕ್ಕೆ ಆಕ್ಟಿವೇಟ್ ಅಂತಕ್ಕಂಥದ್ದು ಆಗುತ್ತೆ. ಸೊ ನಿಮ್ಮಲ್ಲಿ ಬದಲಾವಣೆ ಅಂತಕ್ಕಂಥದ್ದನ್ನ ನೀವು 21 ದಿನದ ಒಳಗಡೆನೆ ನೀವು ಖಂಡಿತವಾಗ್ಲೂ ಕಂಡ್ಕೋಬಹುದಾಗಿದೆ. ಸೊ ಇದರ ಬಣ್ಣ ಬಂದು ಹಳದಿ ಬಣ್ಣ, ಯೆಲ್ಲೋ ಕಲರ್ ಅಲ್ಲಿ ಇರ್ತೀವಿ, ಅಥವಾ ಗೋಲ್ಡನ್ ಯೆಲ್ಲೋ ಅಂತ ಸಹ ಇದನ್ನ ಹೇಳ್ತೀವಿ. ಸೊ ಈ ಒಂದು ಚಕ್ರನ ಖಂಡಿತ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ ಅಂತಕ್ಕಂಥದ್ದು ತುಂಬಾ ತುಂಬಾ ಬೇಗ ನಮ್ಮ ಲೈಫಲ್ಲಿ ಬರುತ್ತೆ. ಅಂಡ್ ಈ ಚಕ್ರಗೆ ನಾವು ಕ್ರಿಸ್ಟಲ್ ಹೀಲಿಂಗ್ ಸಹ ಮಾಡ್ಕೋಬಹುದು. ಸೊ ಸಿಟ್ರೀನ್ ಅಥವಾ ಸನ್ ಸ್ಟೋನ್ ನಾವು ಯೂಸ್ ಮಾಡ್ಕೋಬಹುದು ಈ ಒಂದು ಚಕ್ರನ ಬ್ಯಾಲೆನ್ಸ್ ಮಾಡೋದಕ್ಕೆ. ಮುಂದಿನ ಚಕ್ರ ನೋಡೋದಾದ್ರೆ ಎಲ್ಲರ ಫೇವ್ರೇಟ್ ಅಂತ ಹೇಳ್ತೀನಿ, ಹಾರ್ಟ್ ಚಕ್ರ. ಓಕೆ, ಸೊ ಹಾರ್ಟ್ ಚಕ್ರ ಬಂದ್ಬಿಟ್ಟು ನಾವು ಅನಾಹತ ಚಕ್ರ ಅಂತ ಸಹ ನಾವು ಕರಿತೀವಿ. ಸೊ ಯಾಕೆ ಹಾರ್ಟ್ ಚಕ್ರ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ದೇಹದಲ್ಲಿ ಹಾರ್ಟ್ ಚಕ್ರ ಬ್ಲಾಕೇಜಸ್ ಇತ್ತು ಅಂದ್ರೆ ನಮ್ಗೆ ಪ್ರೀತಿಯನ್ನ ಪಡ್ಕೊಳ್ಳೋಕ್ಕೂ ಆಗಲ್ಲ, ಪ್ರೀತಿಯನ್ನ ಕೊಡ್ಲಿಕ್ಕೂ ಆಗಲ್ಲ. ಎಲ್ಲೋ ಒಂದ್ ಕಡೆ ಭಯ ಆಗುತ್ತೆ, ಇನ್ಸೆಕ್ಯೂರಿಟಿ ಅಂಡ್ ಹಾರ್ಟ್ ಬ್ರೇಕ್ಸ್ ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಹಾರ್ಟ್ ಚಕ್ರ ಮೇನ್ ಆಗಿ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ ಅಂಡ್ ನಮ್ಗೆ ಸೆಲ್ಫ್ ಲವ್ ಅಂತ ನಾವೇನ್ ಹೇಳ್ತೀವಿ ಇದನ್ನ ಜಾಸ್ತಿ ಮಾಡುವಂತ ಕೆಪಾಸಿಟಿ ಕೊಡೋದೇ ನಮ್ಮ ಹಾರ್ಟ್ ಚಕ್ರ. ಸೊ ಹಾರ್ಟ್ ಚಕ್ರ ಬ್ಯಾಲೆನ್ಸ್ಡ್ ಆಗಿತ್ತು ಅಂತಂದ್ರೆ ನೀವು ನೋಡ್ಬೋದು, ಎಲ್ಲರೂ ಖುಷಿಯಾಗಿರ್ತಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕೋತಾರೆ, ಹೇರ್ ಮೇಕಪ್ ಮಾಡ್ಕೋತಾರೆ, ಆರಾಮಾಗಿ ಅವ್ರ ಪಾಡ್ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ಅಂದ್ರೆ ಅವರ ಒಂದು ಎಮೋಷನ್ಸ್ ಏನಿದೆ, ಅವರ ಒಂದು ಖುಷಿ ಏನಿದೆ, ಯಾರ ಮೇಲೂ ಅವರು ಡಿಪೆಂಡ್ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಅವ್ರು ಆರಾಮಾಗಿ ಅವ್ರ ಪಾಡಿಗೆ ಓಡಾಡ್ಕೊಂಡು ತಮಗೆ ಯಾವ ಥರ ಬೇಕೋ ಆ ಥರ ಜೀವನವನ್ನ ಲೀಡ್ ಮಾಡ್ತಿರ್ತಾರೆ. ಸೊ ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಅವ್ರ ಹಾರ್ಟ್ ಚಕ್ರ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ.
ಹಾಗಿದ್ರೆ ಅನ್ಬ್ಯಾಲೆನ್ಸ್ಡ್ ಆದರೆ ಯಾವ ಥರ ಇದರ ಎಫೆಕ್ಟ್ ಆಗುತ್ತೆ ಅಂತಂದರೆ ಯಾವಾಗಲೂ ಸ್ಯಾಡ್ ಆಗಿರೋದು, ಡಿಪ್ರೆಸ್ಡ್ ಆಗಿರೋದು, ಬೇರೆಯವರ ಒಂದು ಖುಷಿ ನೋಡಿ ನಮಗೆ ದುಃಖ ಆಗ್ತಕ್ಕಂಥದ್ದು, ನೋಡೋರು ಹೇಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ, ನನ್ನ ಜೀವನದಲ್ಲಿ ಆ ಇಮೋಷನ್ಸ್ ಇಲ್ವಲ್ಲ. ಸೊ ಈ ಥರ ನಿಮ್ಮನ್ನು ನೀವೇ ಡಿಗ್ರೇಡ್ ಮಾಡ್ಕೋತೀರಾ ಅಥವಾ ನಿಮ್ಮನ್ನು ನೀವೇ ಬೇಜಾರಲ್ಲಿ ನೋಡ್ತೀರಾ, ರೈಟ್? ಸೊ ಈ ಥರ ಯಾಕಾಗುತ್ತೆ ಅಂತಂದರೆ ನಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆದಾಗ. ಹಾಗಾದರೆ ಇದನ್ನು ಅನ್ಬ್ಲಾಕ್ ಮಾಡೋದು ಹೇಗೆ ಅಂತ ನಾವು ನೋಡೋದಾದ್ರೆ ಇದಕ್ಕೂ ಸಹ ಬೀಜ ಮಂತ್ರ ಇದೆ. ಸೊ ಹಾರ್ಟ್ ಚಕ್ರಗೆ ಬೀಜ ಮಂತ್ರ ಬಂದ್ಬಿಟ್ಟು ನಿಮಗೆ ಯಂ ಅಂತ ಇರುತ್ತೆ, YAM ಅಂತ ಹೇಳ್ತೀವಿ. ಸೊ ಈ ಒಂದು ಬೀಜ ಮಂತ್ರನ 21 ದಿನ 108 ಸಲ ನೀವು ಪಠನೆ ಮಾಡಬೇಕಾಗುತ್ತೆ. ಸೊ ದಟ್ ನಿಮ್ಮ ಏನು ಆ ಹಾರ್ಟ್ ಚಕ್ರದಲ್ಲಿ ಆ ಬ್ಲಾಕೇಜಸ್ ಅಂತಕ್ಕಂಥದ್ದಿದೆ ಅದನ್ನ ನೀಟಾಗಿ ಅದು ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಮೇಲೇ ನಿಮಗೆ ಆಸಕ್ತಿ ಬರೋ ಹಾಗೆ ಸಹ ಇದು ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಹೆಲ್ತ್ ವೈಸ್ ನೋಡೋದಾದರೆ ಎಷ್ಟೋ ಜನಕ್ಕೆ ನಾನು ಹೇಳಿದಾಗೆ ಒಂಥರ ಸುಸ್ತಾಗ್ತಾ ಇರೋದು, ಎಮೋಷ್ನಲಿ ಡಿಪ್ರೆಸ್ಡ್, ಆಸಕ್ತಿ ಇರೋಲ್ಲ, ಸುಸ್ತಾಗ್ತಾ ಇರುತ್ತೆ ತುಂಬ. ಆ್ಯಂಡ್ ಹಾರ್ಟ್ ರಿಲೇಟೆಡ್ ಏನೇ ಒಂದು ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಲಂಗ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ಒಂದು ಚಕ್ರ ರೆಪ್ರೆಸೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಚಕ್ರನ ನೀವು ಕ್ರಿಸ್ಟಲ್ ಹೀಲಿಂಗ್ ಮುಖಾಂತರ ಸಹ ಮಾಡ್ಕೋಬೋದು. ಸೊ ಎಲ್ಲರ ಫೇವ್ರೇಟ್ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್ನ ಸಹ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಲೇ ಸ್ಟ್ರಾಬೆರಿ ಕ್ವಾರ್ಟ್ಸ್ ಕ್ರಿಸ್ಟಲ್ನ ಸಹ ನೀವು ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಕೆಲವರು ಗ್ರೀನ್ ಅವೆಂಚುರಿನ್ ಸಹ ಯೂಸ್ ಮಾಡ್ತಾರೆ ಅಲಾಂಗ್ ವಿತ್ ರೋಸ್ ಕ್ವಾರ್ಟ್ಸ್. ಖಂಡಿತವಾಗ್ಲೂ ನೀವು ಈ ಕಾಂಬಿನೇಷನ್ ಇರುವಂಥ ಕ್ರಿಸ್ಟಲ್ಸ್ನ ಸಹ ಯೂಸ್ ಮಾಡಿ ನಿಮ್ಮ ಹಾರ್ಟ್ ಚಕ್ರನ ನೀವು ಕ್ಲೆನ್ಸ್ ಮಾಡ್ಕೋಬೋದು. ಮುಂದಿನ ಚಕ್ರ ನೋಡೋದಾದರೆ ಥ್ರೋಟ್ ಚಕ್ರ ಅಂತ ನಾವು ಹೇಳ್ತೀವಿ, ಅಂದರೆ ವಿಶುದ್ಧ ಚಕ್ರ ಅಂತ ಹೇಳ್ತೀವಿ. ಸೊ ಇದು ಏನಪ್ಪ ಇದರ ವೈಶಿಷ್ಟ್ಯತೆ ಅಂತ ನೋಡೋದಾದರೆ ಥ್ರೋಟ್ ಚಕ್ರ ಏನಾದರೂ ಬ್ಲಾಕ್ ಆಯಿತು ಅಂತಂದರೆ ಮೇಯ್ನಾಗಿ ಹೆಲ್ತ್ ಇಶ್ಯೂಸ್ ನೋಡೋದಾದರೆ ಥೈರಾಯ್ಡ್ ಅಂತ ಹೇಳ್ತೀವಿ. ಸೊ ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸ್ ಬರೋದೇ ರೂಟ್ ಚಕ್ರ ಇಂಬ್ಯಾಲೆನ್ಸಿಂದ. ಆ್ಯಂಡ್ ಮೋರ್ ಓವರ್ ಹೇಳಬೇಕು ಅಂತಂದರೆ ಎಷ್ಟೋ ಜನಕ್ಕೆ ಮಾತಾಡೋಕ್ಕೆ ಭಯ ಆಗುತ್ತೆ. ಸೊ ಪಬ್ಲಿಕಲ್ಲಿ ಮಾತಾಡಿ ಅಂದರೆ ಭಯ, ಅಥವಾ ತಮ್ಮಲ್ಲಿ ಏನೋ ಒಂದು ಎಮೋಷನ್ ಇರುತ್ತೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ, ಅಥವಾ ಭಯ ಪಡ್ತಾರೆ. ಅಯ್ಯೋ ನಾನು ಏನಾದರೂ ತೊದಲ್ಬಿಟ್ರೆ ಏನಾಗುತ್ತೆ, ಜನ ಏನು ಅನ್ಕೋತಾರೆ, ಅಥವಾ ನಾನು ಸರಿಯಾಗಿ ಏನೋ ಕೆಲವ್ರಿಗೆ ಪ್ರೆಸೆಂಟೇಷನ್ ಕೊಡಿ ಅಂತಾನೆ, ಅಥವಾ ಸ್ಟೇಜ್ ಫಿಯರ್ ಅಂತ ಹೇಳ್ಬೋದು. ಓಕೆ, ತುಂಬ ಇರುತ್ತೆ. ಯಾಕೆ ಅಂತಂದರೆ ನಮ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಒಂದು, ಆ್ಯಂಡ್ ಏನು ಮಾತಾಡಿದ್ರೆ ಜನ ಏನು ಅನ್ಕೋತಾರೆ ಅನ್ನೋದರ ಒಂದು ಕಾನ್ಷಿಯಸ್ನೆಸ್ ಅಂತಕ್ಕಂಥದ್ದು ತುಂಬ ಇರುತ್ತೆ. ಸೊ ಆ ಒಂದು ರೀಸನಿಂದ ನಮ್ಮ ಥ್ರೋಟ್ ಚಕ್ರನ ಬ್ಲಾಕೇಜಸ್ ಇರೋದ್ರಿಂದ ಈ ಎಲ್ಲ ಸಮಸ್ಯೆಗಳಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಥ್ರೋಟ್ ಚಕ್ರದ ಕಲರ್ ಬಂದ್ಬಿಟ್ಟು ಬ್ಲೂ ಕಲರ್ ಅಂತ ಹೇಳ್ತೀವಿ. ಸೊ ನೀವು ಕ್ರಿಸ್ಟಲ್ಸ್ನ ನೋಡೋದಾದರೆ ಲ್ಯಾಪಿಸ್ ಲಜುಲಿ ಅಥವಾ ಬ್ಲೂ ಸ್ಟೋನ್ ಇರ್ಬೋದು. ಸೊ ಇದನ್ನೆಲ್ಲವನ್ನು ನಾವು ನಮ್ಮ ಥ್ರೋಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಥ್ರೋಟ್ ಚಕ್ರನ ಬ್ಯಾಲೆನ್ಸ್ ಯಾವ ಥರ ಮಾಡ್ಕೋಬೇಕು, ಒಂದು ಕ್ರಿಸ್ಟಲ್ ಹೀಲಿಂಗ್ ಆಗುತ್ತೆ, ಇನ್ನೊಂದು ಬಂದ್ಬಿಟ್ಟು ನಿಮಗೆ ಬೀಜ ಮಂತ್ರದ ಮುಖಾಂತರ ಸಹ ಮಾಡ್ಕೋಬೋದು. ಸೊ ಬೀಜ ಮಂತ್ರ ಏನಪ್ಪ ಥ್ರೋಟ್ ಚಕ್ರಗೆ ಅಂತ ನೋಡೋದಾದರೆ ಹಮ್ ಅಂತ ಇರುತ್ತೆ, HAM, ಹಮ್ ಅಂತ ನಾವು ಇದನ್ನು ಪಠನೆ ಮಾಡ್ತೀವಿ. ಸೊ ಇದು ಸಹ ನೀವು 21 ದಿನ ಪಠನೆ ಮಾಡಬೇಕಾಗುತ್ತೆ, 108 ಸಲ. ಆ್ಯಂಡ್ ಎವ್ರಿ ಡೇ ಮಾಡೋದ್ರಿಂದ ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಮಾತಾಡಬೇಕು, ನಾನು ಸಹ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಆ ಒಂದು ಹುಮ್ಮಸ್ ಅಂತಕ್ಕಂಥದ್ದು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅವಾಗ ನಿಮಗೆ ಗೊತ್ತಾಗ್ತಾ ಇದೆ, ಓಕೆ ನಿಧಾನಕ್ಕೆ ನನ್ನ ಥ್ರೋಟ್ ಚಕ್ರ ಹೀಲ್ ಆಗ್ತಾ ಇದೆ ಅಂತ. ಸೊ ಖಂಡಿತ ಇದನ್ನು ಟ್ರೈ ಮಾಡಿ, ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಮುಂದಿನ ಚಕ್ರ ನಮ್ಮ ಮೋಸ್ಟ್ ಫೇವ್ರೇಟ್ ಫಾರ್ ಸ್ಪಿರಿಚುವಲ್ ಪೀಪಲ್ ಅಂತ ಹೇಳ್ತೀನಿ, ಥರ್ಡ್ ಐ ಚಕ್ರ. ಸೊ ಥರ್ಡ್ ಐ ಚಕ್ರ ಯಾಕೆ ಮುಖ್ಯ ಅಂತಂದರೆ ನಮ್ಮ ಡಿಸಿಷನ್ ಮೇಕಿಂಗ್, ನಮ್ಮ ಬುದ್ಧಿಶಕ್ತಿ, ನಮ್ಮ ಇಂಟ್ಯೂಷನ್ ಪವರ್, ಎಸ್ಪೆಷಲಿ ಯಾರೆಲ್ಲ ಸ್ಪಿರಿಚುವಲ್ ಜರ್ನಿಯಲ್ಲಿದ್ದಾರೆ, ಆಕಾಶಿಕ್ ರೀಡಿಂಗ್ ಮಾಡ್ತಾರೆ, ಅವರಿಗೆ ಥರ್ಡ್ ಐ ಅಂತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದು ಆಜ್ಞಾ ಚಕ್ರ ಅಂತ ಸಹ ನಾವು ಕರಿತೀವಿ. ಸೊ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗೋದ್ರಿಂದ ನಮ್ಮಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಸ್ಕಿಲ್ ಸೆಟ್ ಆಗಿರ್ಬೋದು, ನಮಗೆ ಓಕೆ ಒಂಥರ ಕಾಮ್ ಆಗಿರ್ತಾರೆ ತುಂಬ ಜನ. ಎಷ್ಟೋ ಜನ ಲೈಕ್ ಆಜ್ಞಾ ಚಕ್ರ ಇವಾಗ ನೀವು ನೋಡ್ಬೋದು ಸ್ಪಿರಿಚುವಲ್ ಯೋಗೀಸ್ ಆಗಿರ್ಬೋದು, ಯಾರಿಗೆಲ್ಲ ಥರ್ಡ್ ಐ ಆಕ್ಟಿವೇಟ್ ಆಗಿದೆ ತುಂಬ ಕಾಮ್ ಆಗಿರ್ತಾರೆ, ಆರಾಮಾಗಿರ್ತಾರೆ, ಯಾವುದೇ ಟೆನ್ಷನ್ ಇರಲ್ಲ. ಆ್ಯಂಡ್ ಏನೇ ಒಂದು ಘಟನೆ ನಡೆಯೋದಕ್ಕಿಂತ ಮುಂಚೆನೇ ಅವ್ರಿಗೆ ಅದು ಗೋಚಾರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ರೈಟ್. ಸೊ ಹಾಗಾಗಿ ಥರ್ಡ್ ಐ ಚಕ್ರ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಐಬ್ರೋಸ್ ಮಧ್ಯದಲ್ಲಿ ಲೊಕೇಟ್ ಆಗಿರುತ್ತೆ. ಇದರ ಕಲರ್ ಬಂದ್ಬಿಟ್ಟು ಇಂಡಿಗೋ ಕಲರ್ ಅಂತ ಹೇಳ್ತೀವಿ, ಸ್ವಲ್ಪ ಪರ್ಪಲಿಶ್ ಕಲರ್ ಅಂತ ನಾವು ಸಹ ಹೇಳ್ತೀವಿ. ಸೊ ಥರ್ಡ್ ಐಗೆ ಕ್ರಿಸ್ಟಲ್ಸ್ ಬಂದ್ಬಿಟ್ಟು ಎಮೆಥಿಸ್ಟ್ ಕ್ರಿಸ್ಟಲ್ನ ನಾವು ತುಂಬಾ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದರೆ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್ನ ಸಹ ನೀವು ಯೂಸ್ ಮಾಡ್ಕೋಬೋದು ಈ ಒಂದು ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ. ಸೊ ಯಾರಿಗೆಲ್ಲ ಹೆಡೇಕ್ ಬರುತ್ತೆ, ಮೈಗ್ರೇನ್ಸ್ ಆಗಿರ್ಬೋದು, ಆ್ಯಂಡ್ ಯಾರಿಗೆಲ್ಲ ಡಿಸಿಷನ್ ಮಾಡೋಕ್ಕಾಗಲ್ಲ, ಓದಲಿಕ್ಕೆ ಫೋಕಸ್ ಮಾಡೋಕ್ಕಾಗಲ್ಲ, ಮೇಡಮ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಮೇಲೆ ನನಗೆ ಯಾಕೋ ತಳಮಳ ಆಗ್ತಾ ಇದೆ, ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನಗೆ ಮೈಂಡ್ ಕಾಮ್ನೆಸ್ ಇಲ್ಲ ಅನ್ನುವವರು ಖಂಡಿತವಾಗ್ಲೂ ಥರ್ಡ್ ಐ ಹೀಲಿಂಗನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ನಿಮ್ಮ ಥರ್ಡ್ ಐ ಬ್ಲಾಕೇಜಸ್ಸಿಂದಾನೇ ನಿಮಗೆ ಎಷ್ಟೋ ವಿಚಾರಗಳು ನಿಮಗೆ ಗೋಚಾರ ಆಗಲ್ಲ, ನಿಮ್ಮ ಕಣ್ಮುಂದೆ ಇದ್ರೂ ಅದು ನಿಮಗೆ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ರೈಟ್. ಸೊ ಹಾಗಾಗಿ ಥರ್ಡ್ ಐ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಮುಂದಿನ ಚಕ್ರ ನೋಡೋದಾದರೆ ಕ್ರೌನ್ ಚಕ್ರ ಅಂತ ಹೇಳ್ತೀವಿ. ಇದು ಸಹಸ್ರ ಚಕ್ರ ಅಂತ ಸಹ ನಾವು ಹೇಳ್ತೀವಿ. ಸೊ ಕ್ರೌನ್ ಚಕ್ರ ಏನಪ್ಪ ಅಂತಂದರೆ ಇದು ನಿಮ್ಮ ಡಿವೈನ್ ಜೊತೆ ಕನೆಕ್ಟ್ ಆಗುವಂಥ ಚಕ್ರ. ಸೊ ಯಾರಿಗೆಲ್ಲ ಕ್ರೌನ್ ಚಕ್ರ ಆ್ಯಕ್ಟಿವೇಟ್ ಆಗಿರುತ್ತೆ ನೀವು ನೋಡ್ಬೋದು, ಅವ್ರಿಗೆ ಯಾವುದೇ ಒಂದು ಮಟೀರಿಯಲಿಸ್ಟಿಕ್ ಡಿಸೈರ್ಸ್ ಅಂತಕ್ಕಂಥದ್ದು ಇರಲ್ಲ, ನನಗಿದು ಬೇಕು ಅದು ಬೇಕು, ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಂತಕ್ಕಂಥದ್ದು ಅವ್ರಿಗೆ ಇರೋದಿಲ್ಲ. ತುಂಬ ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಾರೆ. ಬಟ್ ಕ್ರೌನ್ ಚಕ್ರ ಓಪನ್ ಆಗೋದು ಬಹಳ ಬಹಳ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಕ್ರೌನ್ ಚಕ್ರ ಅನ್ನೋದು ನೇರವಾಗಿ ದೈವಕ್ಕೆ ಕನೆಕ್ಟ್ ಆಗ್ತಕ್ಕಂಥದ್ದು ಆ್ಯಂಡ್ ತುಂಬ ಹೈ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಸಹ ನಿಮ್ಮಲ್ಲಿ ರಿಸೀವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಪರ್ಪಲ್ ಕಲರಲ್ಲಿ ಇರುತ್ತೆ. ಆ್ಯಂಡ್ ನಿಮ್ಮ ಒಂದು ನೆತ್ತಿ ಏನಿದೆ ಅದಕ್ಕಿಂತ ಮೇಲೆ ಒಂದು 2-3 ಇಂಚಸ್ ಮೇಲೆ ನಿಮಗೆ ಕ್ರೌನ್ ಚಕ್ರ ಅಂತಕ್ಕಂಥದ್ದು ಲೊಕೇಟ್ ಆಗಿರುತ್ತೆ. ಸೊ ನಿಮಗೆ ಇಂಟ್ಯೂಷನ್ ಬರೋದು, ಕೆಲವ್ರು ಹೇಳ್ತಾರೆ ನನಗೆ ಯಾಕೋ ಇದು ಸರಿ ಬರ್ತಿಲ್ಲ, ಏನೋ ಎಡವಟ್ಟಾಗುತ್ತೆ ಅಂತ ನನಗೆ ಇಂಟ್ಯೂಷನ್ ಬರ್ತಾ ಇದೆ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ಕೆಲವ್ರಿಗೆ ಥರ್ಡ್ ಐ ಚಕ್ರ ಆ್ಯಕ್ಟಿವೇಟ್ ಆದರೂ ಆಗುತ್ತೆ, ಕ್ರೌನ್ ಚಕ್ರ ಆದರೂ ಸಹ ಅವ್ರಿಗೆ ಆ ಒಂದು ಘಟನೆ ಏನು ನಡೆಯುತ್ತೆ ಮುಂದೆ ಅನ್ನೋಂಥಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಅದು ಹೈಯೆಸ್ಟ್ ಸ್ಪಿರಿಚುವಲ್ ಲೆವೆಲ್ ಯಾರು ರೀಚ್ ಆಗಿದ್ದಾರೆ ಜ್ಞಾನದ ಮುಖಾಂತರ ಅವ್ರಿಗೆ ತುಂಬ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವ್ರು ನಿಮ್ಮನ್ನು ನೋಡಿದ ತಕ್ಷಣ ಹೇಳ್ತಾರೆ, ಓಕೆ ಈ ಥರ ಆಗಿದೆ, ಪಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಎಲ್ಲ ಹೇಳ್ಬಿಡ್ತಾರೆ. ಸೊ ಯಾಕೆ ಅಂದರೆ ಅವ್ರಿಗೆ ಒಂದು ಡಿವೈನ್ ಅಂತಕ್ಕಂಥದ್ದು ಕ್ರೌನ್ ಚಕ್ರದ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಕ್ರೌನ್ ಚಕ್ರ ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಸಹ ನಾವು ಹೇಳ್ಬಹುದು. ಆ್ಯಂಡ್ ಕ್ರೌನ್ ಚಕ್ರ ಬಂದ್ಬಿಟ್ಟು ನೀವು ಕ್ರಿಸ್ಟಲ್ಸ್ ಹಾಕೊಳ್ಳೋದಾದ್ರೆ ಕ್ಲಿಯರ್ ಕ್ವಾರ್ಟ್ಸ್ ಅಥವಾ ಎಮೆಥಿಸ್ಟ್ನ ಸಹ ನೀವು ಯೂಸ್ ಮಾಡ್ಬೋದು. ಸೊ ನಿಮಗೆ ಒಂದು ಮೆಂಟಲ್ ಕ್ಲಾರಿಟಿ, ಒಂದು ಡಿವೈನ್ ಕನೆಕ್ಷನ್ ಅಂತಕ್ಕಂಥದ್ದು ಈ ಕ್ರೌನ್ ಚಕ್ರ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರಿಗೆಲ್ಲ ಈ ಕ್ರೌನ್ ಚಕ್ರ ಬ್ಲಾಕೇಜಸ್ ಇರುತ್ತೆ, ನಾನು ಹೇಳ್ದಂಗೆ ಮೆಂಟಲ್ ಕ್ಲಾರಿಟಿ ಇರೋದಿಲ್ಲ, ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಜೀವನದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇರುತ್ತೆ, ಆ್ಯಂಡ್ ಸರಿಯಾದ ಡಿಸಿಷನ್ಸ್ ಅಂತಕ್ಕಂಥದ್ದು ಅವ್ರಿಗೆ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಬರೋದೇ ಮೇನ್ ಆಗಿ ಕ್ರೌನ್ ಚಕ್ರ ಬ್ಲಾಕೇಜಸ್ ಇಂದ. ಸೊ ಹಾಗಾಗಿ ನಿಮ್ಮ ಕ್ರೌನ್ ಚಕ್ರವನ್ನು ನೀವು ಕ್ಲಿಯರ್ ಆಗಿ ಇಟ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಇದನ್ನೆಲ್ಲ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಇನ್ ದ ನೆಕ್ಸ್ಟ್ 21 ಡೇಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಯಾರೆಲ್ಲ ವಿಡಿಯೋವನ್ನು ಅಲ್ಲಿ ತನಕ ತಾಳ್ಮೆಯಿಂದ ನೋಡಿದ್ದೀರಾ. ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ತುಂಬಾ ಉಪಯುಕ್ತಕಾರಿಯಾಗಿತ್ತು ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಎಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.